ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು, ನಿಮ್ಮ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರಾ? ಅವ್ರ ಪ್ರೀತಿ ನಿಜಾನಾ ಅಥವಾ ಸುಳ್ಳ? ಅವರು ನಿಮ್ಮ ಮೇಲೆ ಇಟ್ಟಿದ್ದಂತಹ ಪ್ರೀತಿ ಯಾವ ಥರ ಪ್ರೀತಿ ಅಂತ ಅಂದ್ಬಿಟ್ಟು ನಾವು ಇವತ್ತಿನ ರೀಡಿಂಗ್ ನೋಡೋಣ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಪೈಲ್ 1 ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ 1 ರೀಡಿಂಗ್ ನೋಡಿ. ಪೈಲ್ 2 ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ 2 ರೀಡಿಂಗ್ನ ನೋಡಿ. ಕ್ವಿಕ್ಕಾಗಿ ರೀಡಿಂಗ್ಗೆ ಹೋಗೋಣ. ಹಲೋ, ವೆಲ್ಕಮ್ ಟು ಪೈಲ್ 1. ಯಾರೆಲ್ಲ ಪೈಲ್ 1 ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ವ್ಯಕ್ತಿ ಪ್ರೀತಿ ನಿಜಾನಾ ಅಥವಾ ಸುಳ್ಳ ಅಂತ ಅಂದ್ಬಿಟ್ಟು ನೋಡೋಣ. 7 ಆಫ್ ಸ್ವಾರ್ಡ್ಸ್, Knight of Pentacles, Knight of Swords, 10 of Cups, the Star, Queen of Swords, Page of Cups, the Sun, Page of Swords, 8 of Pentacles. ಓಕೆ, ನಿಮಗೆ ಏಂಜಲ್ಸ್ ಕಡೆಯಿಂದ ಏನಾದರೂ ಮೆಸೇಜಸ್ ಇದೆಯಾ ಅಂತ ನೋಡೋಣ. ನೋ. ಓಕೆ, ಈ ಒಂದು ರೀಡಿಂಗಲ್ಲಿ ಫಸ್ಟ್ ಕಾರ್ಡೇ 7 ಆಫ್ ಸ್ವಾರ್ಡ್ಸ್ ಬಂದಿದೆ. ಈ ಕಾರ್ಡ್ ಬಂದಿದ ತಕ್ಷಣ ಎಲ್ಲರೂ ಹೇಳೋ ಅಂಥ ಟ್ಯಾರೋ ರೀಡರ್ಸ್ ಏನಂತಾರೆ ಅಂದರೆ, ಇಟ್ಸ್ ಅ ಚೀಟಿಂಗ್ ಕಾರ್ಡ್. ಅಂದರೆ ಈ ವ್ಯಕ್ತಿ ನಿಮಗೆ ಮೋಸ ಮಾಡ್ತಿದ್ದಾರೆ, ಇವ್ರ ಪ್ರೀತಿ ನಿಜ ಅಲ್ಲ, ಇವರು ನಿಮ್ಮ ಹತ್ರ ಚೆನ್ನಾಗಿರೋನ್ಗೆ ಇದ್ದು ಆಮೇಲೆ ನಿಮ್ಮ ಬೆನ್ನುಗೆ ಚೂರಿ ಹಾಕಿ ನಿಮ್ಮ ಹತ್ರನೇ ಇತ್ಕೊಂಡು ನಿಮಗೆ ಗೊತ್ತಿಲ್ಲದೇ ಅವರ ಬಿಹೇವಿಯರ್ ಬೇರೆಯವ್ರ ಹತ್ರ ಒಂಥರ ಇರುತ್ತೆ, ನಿಮ್ಮ ಹತ್ರ ಒಂಥರ ಇರುತ್ತೆ. ಅಂದರೆ 7 ಆಫ್ ಸ್ವಾರ್ಡ್ಸ್ ಅಂತ ಬಂದಿದ ತಕ್ಷಣ ಹೇಳ್ಬೋದು, ಈ ಪರ್ಸನ್ ನಿಮ್ಮ ಹತ್ರ ಒಂದು ಜೆನ್ಯೂನ್ ಫೀಲಿಂಗ್ ಅನ್ನೋ ಅಂಥದ್ದನ್ನು ಈ ಪರ್ಸನ್ ತೋರಿಸ್ಕೊಂಡಿಲ್ಲ. ಆ ಪರ್ಸನ್ ಏನಾದರೂ ಕುಂಭರಾಶಿ ಆಗಿದ್ದರೆ ಆ ಒಂದು ಪರ್ಸನ್ ಬಿಹೇವಿಯರ್ ಬಂದು ಅವ್ರು ಮಾಡಿದ್ದೇ ಕರೆಕ್ಟು, ಅವ್ರು ಹೇಳಿದ್ದೇ ಕರೆಕ್ಟು, ಮತ್ತು ಅವ್ರಿಗೆ ಕೋಪ ಜಾಸ್ತಿ ಬರೋವಂಥದ್ದು. ಯಾವುದನ್ನು ಕೂಡ ಅವರು ಒಂಥರ ಬೈಯೋ ಅಂಥದ್ದು ಅಥವಾ ಜಗಳ ಆಡೋ ಅಂಥದ್ದು, ಸುಮ್ಮನೆ ಶಾರ್ಟ್ ಟೆಂಪರ್ ಆಗೋ ಅಂಥದ್ದು, ಆ್ಯಟಿಟ್ಯೂಡ್ ತೋರಿಸೋ ಅಂಥದ್ದು, ಈಗೋ ತೋರಿಸೋ ಅಂಥದ್ದು, ನಾನು ಅನ್ನೋ ಅಂಥ ಒಂದು ನಾನತ್ವ ಇರುತ್ತೆ ಅವ್ರಿಗೆ. ಅಥವಾ ಅವ್ರು ಹೇಳಿದ್ದೇ ಕರೆಕ್ಟು, ನೀವು ಹೇಳಿದ್ದು ತಪ್ಪು, ಈ ಥರ ಒಂದು ಸಿಚುವೇಶನಲ್ಲಿ ಇರೋ ಅಂಥದ್ದು. ಸೊ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನು ಚೀಟ್ ಮಾಡಿದ್ದಾರೆ. ಇವರ ಪ್ರೀತಿ ನನ್ನ 100% ಅಂತ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಅಂದರೆ, ಈ ಪರ್ಸನ್ ಆಲ್ರೆಡಿ ಒಂದು ಫ್ಯಾಮಿಲಿ ಇದೆ ಅನಿಸುತ್ತೆ, ಅಥವಾ ನಿಮಗಾದರೂ ಆಲ್ರೆಡಿ ಮದುವೆ ಆಗಿರ್ಬೋದು, ಅಥವಾ ಆ ಪರ್ಸನ್ಗಾದರೂ ಆಲ್ರೆಡಿ ಮದುವೆ ಆಗಿರೋ ಅಂಥದ್ದು, ಅವ್ರಿಗೆ ಮದುವೆ ಆಗಿ 2 ಮಕ್ಕಳಿರ್ಬೋದು. ಸೊ ಅವರ ಒಂದು ಫ್ಯಾಮಿಲಿ ಅವ್ರ ಹತ್ರ ಇದ್ರೂ ಕೂಡ ಈ ಪರ್ಸನ್ ನಿಮ್ಮದೇ ಅಟ್ರ್ಯಾಕ್ಟ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಸೊ ಇವ್ರಿಗೆ ಆಲ್ರೆಡಿ ಒಂದು ರಿಲೇಷನ್ಶಿಪ್ ಅನ್ನೋ ಅಂಥದ್ದು ಇದೆ, ಬಟ್ ಈ ಪರ್ಸನ್ ಆದರೂ ಕೂಡ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನೋ ಅಂಥದ್ದನ್ನು ಬೆಳೆಸ್ಕೊಂಡಿದ್ದಾರೆ. ಅದು ಅಟ್ರ್ಯಾಕ್ಷನ್ ಬಂದು ನಿಮ್ಮ ಮೇಲೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ನಿಮ್ಮ ನಡೆ ನುಡಿ ಅಥವಾ ನಿಮ್ಮ ಗುಣ, ಇದ್ರ ಮೇಲೆ ಆ ವ್ಯಕ್ತಿ ನಿಮ್ಮನ್ನು ನೋಡಿ ಇಷ್ಟಪಟ್ಟಿಲ್ಲ. ನಿಮ್ಮ ಒಂದು ರೂಪ ಅಥವಾ ನಿಮ್ಮ ಒಂದು ಅಂದ ಚಂದ, ನೀವು ಮಾತಾಡೋ ರೀತಿ, ಇದನ್ನು ನೋಡಿ ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಪದೇ ಪದೇ ಹೇಳ್ತಿದ್ದೀನಿ, ಕುಂಭರಾಶಿಯವರು ಏನಾದರೂ ನಿಮ್ಮ ವ್ಯಕ್ತಿ ಆಗಿದ್ದರೆ ಈ ಒಂದು ರೀಡಿಂಗ್ ನಿಮಗೆ ಯಾರು ನೋಡ್ತಿದ್ದೀರಾ ಅದು ತುಂಬ ರೆಸೊನೇಟ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಕುಂಭರಾಶಿಯವ್ರದ್ದು ಎನರ್ಜಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಮತ್ತು ಈ ಕ್ವೀನ್ ಆಫ್ ಸ್ವಾರ್ಡ್ಸ್ ಅಂತ ಅಂದರೆ, ನಿಮಗೆ ನಿಮ್ಮ ಒಂದು ಫ್ಯಾಮಿಲಿ ಅಥವಾ ನಿಮ್ಮ ಒಂದು ಲವ್ ಲೈಫ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ನಿಮ್ಮ ಒಂದು ಫ್ಯಾಮಿಲಿ ಸರ್ಕಲಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಪ್ರೀತಿಸೋ ಅಂಥ ವ್ಯಕ್ತಿಗಳು ನಿಮಗೆ ಇಲ್ಲದೇ ಇರೋ ಕಾರಣದಿಂದ ನೀವು ಕೂಡ ಈ ಪರ್ಸನ್ ಮೇಲೆ ಅಟ್ರ್ಯಾಕ್ಟ್ ಆದ್ರಿ ಅನ್ನೋ ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಆ್ಯಂಡ್ ಈ ಒಂದು ವ್ಯಕ್ತಿ ನೋಡಿದ್ರೆ ಇನಿಷಿಯಲಿ ನಿಮ್ಮ ಹತ್ರ ತುಂಬಾ ಮುದ್ದಾಗಿ ಮಾತಾಡೋದು, ತುಂಬ ಕ್ಯೂಟ್ ನಿಮ್ಮ ಹತ್ರ ಪ್ರತಿಯೊಂದನ್ನು ಹೇಳ್ಕೊಳ್ಳೋ ಅಂಥದ್ದು, ಮತ್ತು ಅವರು ನಿಮ್ಮ ಹತ್ರ ಅವರ ಖುಷಿ, ಸಂತೋಷ, ದುಃಖ ಎಲ್ಲನೂ ವ್ಯಕ್ತಪಡಿಸ್ತಾ ಇದ್ರು. ಅವರ ಒಂದು ಎನರ್ಜಿನೇ, ಅವರು ಸುಮ್ಮನೆ ನಕ್ಕಿದ್ರೆ ಸಾಕು ನಿಮ್ಗೇನೋ ಒಂದು 1000 ಪಟ್ಟು ಎನರ್ಜಿ ಬರೋ ಥರ, ಅವ್ರು ಮಾತಾಡಿದ್ರೆ ಸಾಕು ನಿಮಗೆ 1,00,000 ಪಟ್ಟು ಎನರ್ಜಿ ಬರೋ ಥರ. ಅಂದರೆ ಅವರ ಒಂದು ಬಿಹೇವಿಯರ್ ಬಂದು ನಿಮ್ಮನ್ನು ತುಂಬ ಮ್ಯಾನಿಪುಲೇಟ್ ಮಾಡೋ ಥರ ಇತ್ತು.
ಅವರು ನಾನು ನಿನ್ನ ಹತ್ರ ಚೆನ್ನಾಗಿರ್ತೀನಿ, ನೀನಂದರೆ ನನ್ನ ಜೀವ, ನೀನಂದರೆ ನನ್ನ ಪ್ರಾಣ, ನೀನಂದರೆ ನನ್ನ ಲೈಫಲ್ಲಿ ನಾನು ಎಲ್ಲನೂ ಬಿಟ್ಟು ಬರ್ತೀನಿ ಅಂತ ತುಂಬಾ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದನ್ನು ಈ ವ್ಯಕ್ತಿ ಕೊಟ್ಟಿದ್ರು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಹೋಗ್ತಾ ಹೋಗ್ತಾ ಈ ಪರ್ಸನ್ಗೆ ನಿಮ್ಮ ಮೇಲೆ ಬೋರ್ ಅನ್ನುವಂಥದ್ದಾಯಿತು. ಅವ್ರಿಗೆ ಅದೇ ಮೊನಾಟನಸ್ ರೊಟೀನ್, ಅಂದರೆ ಮೆಸೇಜ್ ಮಾಡು, ಕಾಲ್ ಮಾಡು, ಏನು ಮಾಡ್ತಿದ್ಯಾ, ಊಟ ಆಯಿತಾ, ತಿಂಡಿ ಆಯಿತಾ, ಅಲ್ಬಾ ಇಲ್ಬಾ, ಮೀಟ್ ಮಾಡು, ಈ ಥರ ಅದೇ ರೊಟೀನ್. ಅಂದರೆ ಯಾವುದೇ ಪ್ರೀತಿ ಆದರೂ ಇನಿಷಿಯಲ್ ಫೇಸಲ್ಲಿ ಒಂದು ಅಟ್ರ್ಯಾಕ್ಷನ್ ಇರೋದ್ರಿಂದ ಎಷ್ಟೇ ರೊಟೀನ್ ಇದ್ರೂ ಅದು ಒಂದು ಅಟ್ರ್ಯಾಕ್ಷನ್ಗೋಸ್ಕರ ಆದರೂ ನಿಮ್ಮನ್ನ ಮೀಟ್ ಮಾಡೋ ಹಂಗೆ ಮಾಡ್ತಿತ್ತು, ಅಥವಾ ನಿಮ್ಮ ಹತ್ರ ಮಾತಾಡೋ ಹಾಗೆ ಮಾಡ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಎನರ್ಜಿ ಅನ್ನುವಂಥದ್ದು, ಅಥವಾ ಒಂದು ಲವ್ ಅಥವಾ ಒಂದು ಅಫೆಕ್ಷನ್ ಅನ್ನುವಂಥದ್ದು ಕಮ್ಮಿ ಆಗ್ತಾ ಬಂತು. ನಿಮ್ಮ ಮೇಲೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಒಂದು ಬೋರ್ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ಯಾಕೆ ಅಂದರೆ ಇಲ್ಲಿ ಬ್ಲ್ಯಾಕ್ ಹಾರ್ಸ್ ಇರೋದು, ಆಯಿತಾ, ಕುದುರೆ ಬಂದು ಕಪ್ಪು ಕುದುರೆ ಇರೋದ್ರಿಂದ ಇವ್ರಿಗೆ ಎಲ್ಲನೂ ನೆಗೆಟಿವ್ ಆಗಿ ಕಾಣಿಸೋಕ್ಕೆ ಶುರು ಆಯಿತು. ಪ್ರೀತಿಯಲ್ಲಿ ಓಕೆ ಯಾರು ಹೋಗ್ತಾರೆ, ಬೋರ್, ಒಂಥರ ಲೇಸಿನೆಸ್, ಅಯ್ಯೋ ಹೋಗು ಈ ಪರ್ಸನ್ನ ಇರ್ತಾರೆ ಬಿಡು, ಅಂದರೆ ನಿಮ್ಮನ್ನು ಪ್ರಿಯಾರಿಟಿ ಮಾಡೋ ಅಂಥದ್ದನ್ನು ಕಮ್ಮಿ ಮಾಡ್ತಾ ಬಂದರು. ನೀವು ಅವರ ಜೀವನದಲ್ಲಿ ಒಂದು ಭಾಗ ಅನ್ನೋದನ್ನು ಫೀಲ್ ಮಾಡ್ದೇ, ನೀವು ಕಾಲ್ ಮಾಡಿದ್ರೆ ತಲೆನೋವು, ನೀವು ಮೆಸೇಜ್ ಮಾಡಿದ್ರೆ ತಲೆನೋವು, ಅಯ್ಯೋ ಹೋಗು ಇದ್ದಿದ್ದೇ ಇವ್ರದ್ದು ಅನ್ನೋ ಒಂದು ಡೇ ಬೈ ಡೇ ನೆಗ್ಲಿಜೆನ್ಸಿ. ಯಾಕೆ? ಅವ್ರಿಗೆ ಸಿಕ್ಬೇಕಾಗಿದ್ದಂತಹ ಪ್ರೀತಿ ನಿಮ್ಮ ಕಡೆಯಿಂದ ಅವ್ರಿಗೆ ಸಿಕ್ಬಿಡ್ತು. ಅವ್ರು ಏನು ಅಂದ್ಕೊಂಡಿದ್ರು ಅದು ಅವ್ರ ಲೈಫಲ್ಲಿ ನಡೀತು. ಈಗ ಅವ್ರಿಗೆ ನೀವು ಬೇಕಾಗಿಲ್ಲ. ನೀವು ಬೇಡದೇ ಇರೋದ್ರಿಂದ ಈ ಪರ್ಸನ್ ಬಂದು ನಿಮ್ಮನ್ನು ದೂರ ಮಾಡಿಕೊಂಡು ಆ್ಯಂಡ್ ಅವರ ಒಂದು ಲೈಫಲ್ಲಿ ಅವರು ಫೋಕಸ್ ಮಾಡಿರೋ ಹಾಗೆ ಕಾಣಿಸ್ತಾ ಇರೋ ಅಂಥದ್ದು. ಸೊ ಈ ಪರ್ಸನ್ ಬೇಸಿಕಲಿ ಹೇಳಬೇಕು ಅಂತ ಅಂದರೆ ಒಂಥರ ನೇಚರ್ ಹೆಂಗಿರುತ್ತೆ ಅಂದರೆ ಒಂಥರ ಅಟಮಾರಿ ಸ್ವಭಾವ. ಅವ್ರು ಹೇಳಿದ್ದೇ ರೈಟ್ ಅನ್ನೋ ಒಂದು ಸ್ವಭಾವ ಇವ್ರದ್ದು. ಆ್ಯಂಡ್ ಅವರ ಒಂದು ಡಿಸಿಷನ್ ಕೂಡ ಅಷ್ಟು ಚೆನ್ನಾಗಿರಲ್ಲ, ಆಯಿತಾ. ಅವರು ಫಸ್ಟ್ ಆಫ್ ಆಲ್ ಅವ್ರಿಗೊಂದು ಫ್ಯಾಮಿಲಿ ಇದ್ದರೆ ಆ ಫ್ಯಾಮಿಲಿನ ಬಿಟ್ಟು ನಿಮ್ಮ ಹತ್ರ ಬಂದಿರ್ತಾರೆ. ನಿಮ್ಮನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಹೋಗೋ ಪರಿಸ್ಥಿತಿಗೆ ಯಾಕೆ ಹೋಗ್ಬೇಕು ಅವರು? ಆ ಥರದ್ದೊಂದು ಮೈಂಡ್ಸೆಟ್ ಇರೋ ಅಂಥ ಪರ್ಸನ್. ಅವ್ರಿಗೆ ಈಸಿಯಾಗಿ ಎಲ್ಲನೂ ಬೋರ್ ಆಗುವಂಥ ಒಂದು ವ್ಯಕ್ತಿತ್ವ ಇರುತ್ತೆ ಇವ್ರದ್ದು. ಸೊ ಈ ಪರ್ಸನ್ ಬಂದು ನಿಮ್ಮ ಒಂದು ಫೀಲಿಂಗ್ಸ್ನ ರೆಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಅವರ ಜೀವನದಲ್ಲಿ ಅವ್ರಿಗೇನು ಬೇಕು ಅನ್ನುವಂಥ ನೋಡ್ಕೊಳ್ಳೋ ಅಂಥ ವ್ಯಕ್ತಿ, ಒಂಥರ ಸ್ವಾರ್ಥದಿಂದ ಬದುಕುವಂತಹ ಪರ್ಸನ್ ಆಗಿರ್ತಾರೆ ಇವರು. ಆ್ಯಂಡ್ ಈ ಪರ್ಸನ್ ಲೈಫಲ್ಲಿ ಸ್ವಲ್ಪ ಕಷ್ಟಗಳು ಅಥವಾ ಸ್ವಲ್ಪ ದುಃಖ ಅನ್ನುವಂಥದ್ದು ಜಾಸ್ತಿ ನೋಡ್ತಾರೆ. ಯಾಕೆ ಅಂತ ಅಂದರೆ ಇವರು ಯಾರ ಪ್ರೀತಿನೂ ಇವ್ರಿಗೆ ಅರ್ಥ ಆಗಲ್ಲ. ಎಲ್ಲ ಸ್ವಾರ್ಥದ್ರಲ್ಲಿ ಇರೋದ್ರಿಂದ ಇವರ ಒಂದು ಕನೆಕ್ಷನ್ ಅಥವಾ ಇವರ ಒಂದು ಫೀಲಿಂಗ್ಸ್ ಎಲ್ಲ ಬರೀ ಏನಂತಾರೆ ಆ ಒಂದು ಕ್ಷಣಕ್ಕೆ ಮಾತ್ರ, ಆ ಒಂದು ಟೈಮ್, ಒಂದು ಇಷ್ಟು ಸಮಯ ಅಂತ ಇರುತ್ತೆ, ಅಲ್ಲಿವರೆಗೂ ಅವ್ರು ನಿಮ್ಮ ಹತ್ರ ಚೆನ್ನಾಗಿರ್ತಾರೆ. ಅದಾದಮೇಲೆ ನಿಮ್ಮಿಂದ ಆ ವ್ಯಕ್ತಿ ದೂರ ಆಗುವಂಥದ್ದು. ಅದಾದಮೇಲೆ ಅವರ ಲೈಫಲ್ಲಿ ಅವರು ಬ್ಯುಸಿ ಆಗೋದು, ಅವ್ರ ಲೈಫಲ್ಲಿ ಅವ್ರು ದುಡ್ಡು ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಅಥವಾ ಅವ್ರ ಲೈಫ್ನ ಅವ್ರು ನೋಡ್ಕೋಬೇಕು, ಅವ್ರ ಫ್ಯಾಮಿಲಿಯಲ್ಲಿ ಅವ್ರು ಬ್ಯುಸಿ ಆಗುವಂಥದ್ದು, ಈ ಥರ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಸೊ ಈ ಪರ್ಸನ್ ಬಂದು ನಿಮ್ಮ ಮೇಲೆ ಒಂದು ಜೆನ್ಯೂನ್ ಅಥವಾ ಒಂದು ನಿಜವಾದ ಪ್ರೀತಿ ಅನ್ನೋವಂಥದ್ದು ನನಗಿಲ್ಲಿ ಏನು ಕಾಣಿಸ್ತಾ ಇಲ್ಲ. ಅವರ ಒಂದು ಫೀಲಿಂಗ್ಸ್ ಬಂದು ಚೀಟ್ ಮಾಡೋ ಅಂಥದ್ದು ಅಥವಾ ಮೋಸ ಮಾಡೋ ಅಂಥದ್ದು, ನಿಮ್ಮ ಹತ್ರ ತುಂಬ ಕನ್ನಿಂಗಾಗಿ ಬಿಹೇವ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು, ಇವತ್ತಿದ್ದ ಟಾಪಿಕ್ಕು ನಾಳೆ ಇನ್ನೇನೋ ಹೇಳೋ ಅಂಥದ್ದು, ಈ ಥರದ್ದು ಒಂದು ಮೈಂಡ್ ಸೆಟ್ ಇರೋರು. ಆ್ಯಂಡ್ ಇಲ್ಲಿ ಏಂಜಲ್ ಕಡೆಯಿಂದನೂ ಡೈರೆಕ್ಟ್ ಮೆಸೇಜ್ ಬಂದಿದೆ ನೋ. ಅಂದರೆ ಈ ವ್ಯಕ್ತಿ ಪ್ರೀತಿ ನಿಜಾನಾ ಅಂತ ನೀವು ಕೇಳಿದ್ರೆ ಇಲ್ಲ ಅಂತಲೇ ಏಂಜಲ್ಸ್ ಕಡೆಯಿಂದ ಬರ್ತಿದೆ. ಅಂದರೆ ಈ ಪರ್ಸನ್ ಬಂದು ನಿಮ್ಮ ಹತ್ರ ಎಲ್ಲ ಬೂಟಾಟಿಕೆ, ಎಲ್ಲ ನಾಟಕ. ಇನಿಷಿಯಲಿ ಒಂದು ಅಟ್ರಾಕ್ಷನ್ ಅಫೆಕ್ಷನ್ ಏನಿರುತ್ತೆ ಅಷ್ಟು ದಿನ ಮಾತ್ರ ಈ ವ್ಯಕ್ತಿ ನಿಮ್ಮ ಹತ್ರ ತುಂಬ ಪ್ರೀತಿ ವಿಶ್ವಾಸ ಅನ್ನುವಂಥದ್ದನ್ನು ತೋರಿಸ್ಕೊಂಡ್ರು. ಆಮೇಲೆ ಹೋಗ್ತಾ ಹೋಗ್ತಾ ನೀವು ಬೋರ್ ಆದ್ರಿ. ನೀವು ಬೋರ್ ಆದಮೇಲೆ ಈ ವ್ಯಕ್ತಿ ನಿಮ್ಮಿಂದ ದೂರ ಆದರು. ಆದರೆ ಇಲ್ಲಿ ಪ್ರೀತಿ ಇದೆಯಾ? ಇಲ್ಲ. ಈಗ ಈ ಪ್ರೀತಿ ಅನ್ನುವಂಥದ್ದು ಸುಳ್ಳು, ಅದು ನಿಜ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದಾಗಿತ್ತು ಪೈಲ್ 1 ಅವರ ರೀಡಿಂಗ್. ವೆಲ್ಕಮ್ ಟು ಪೈಲ್ 2. ಯಾರೆಲ್ಲ ಪೈಲ್ 2ನ ಸೆಲೆಕ್ಟ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಿಮ್ಮ ವ್ಯಕ್ತಿ ಪ್ರೀತಿ ನಿಜಾನಾ ಅಥವಾ ಸುಳ್ಳ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, 2 ಆಫ್ ಕಪ್ಸ್. ಫಸ್ಟ್ ಕಾರ್ಡೇ ಪಾಸಿಟಿವ್ ಬಂದುಬಿಟ್ಟಿದೆ. ಆವಾಗಲೇ ಪ್ರೀವಿಯಸ್ ರೀಡಿಂಗ್ ಮಾಡಬೇಕಾದ್ರೆ ಅವ್ರದ್ದು ತುಂಬ ನೆಗೆಟಿವ್ ಬಂತು. ನಿಮ್ಮದು ಫಸ್ಟ್ ಕಾರ್ಡೇ 4 ಆಫ್ ಕಪ್ಸ್, 4 ಆಫ್ ವಾಂಡ್ಸ್. 4 ಆಫ್ ವಾಂಡ್ಸ್ ಅಂದರೆ ಟ್ವಿನ್ ಕಾರ್ಡ್, ಟ್ವಿನ್ ಫ್ಲೇಮ್, ದ ಸನ್, 7 ಆಫ್ ಸ್ವಾರ್ಡ್ಸ್, Ace of Wand, 8 of Wands, Devil,
ದ ಲವರ್ಸ್ ಆ್ಯಂಡ್ ಡೆವಿಲ್ ಇಸ್ ದ ಡೆಡ್ಲಿ ಕಾಂಬಿನೇಷನ್ ಅಂತ. ಅಂದರೆ ಈ ಕಾಂಬಿನೇಷನ್ ಬಂದು ಈ ವ್ಯಕ್ತಿ ಫಿಸಿಕಲಿ ಅಟ್ರ್ಯಾಕ್ಟ್ ಆಗಿರ್ತಾರೆ, ನೀವು ಅವ್ರನ್ನ ಮೆಂಟಲಿ ಅಟ್ರ್ಯಾಕ್ಟ್ ಆಗಿರ್ತೀರ. ಒಂಥರ ಅಟ್ರ್ಯಾಕ್ಷನ್ ಕಾರ್ಡ್ ಪ್ಲಸ್ ಒಂದು ಲವ್ ಫೀಲಿಂಗ್ಸ್ ಇರುತ್ತೆ. ಒಬ್ರನ್ನ ಬಿಟ್ಕೊಡ್ಬೇಕು ಅಂತ ಅನ್ಸಲ್ಲ, ಆದರೆ ಅನಿವಾರ್ಯ ಕಾರಣದಿಂದ ಬಿಟ್ಕೊಡೋ ಥರ ಈ ಒಂದು ರೀಡಿಂಗಲ್ಲಿ ಕಾಣಿಸ್ತಾ ಇರೋವಂಥದ್ದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಲಾಸ್ಟ್ ಕಾರ್ಡ್ ಬಂದು 7 ಆಫ್ ಕಪ್ಸ್. ಓಕೆ, ಸೊ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಅನ್ನೋವಂಥದ್ದು ನೋಡೋಣ. ಓಕೆ, ನಿಮಗೆ ಡೈರೆಕ್ಟ್ ಮೆಸೇಜ್ ಎಸ್ ಅಂತ ಬಂದಿದೆ, ಅಂದರೆ ಇವ್ರ ಪ್ರೀತಿ ನಿಜಾನ ಅಂದರೆ ಎಸ್ ಅಂತ ಬಂದಿದೆ. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ಏನು ನೋಡಬಹುದು ಅಂತ ಅಂದರೆ ಫಸ್ಟೇ 2 ಆಫ್ ಕಪ್ಸ್ ಬಂದಿದೆ. ಅಂದರೆ ಈ ಪರ್ಸನ್ ಮತ್ತು ನೀವು ಈ ಒಂದು ಜನ್ಮದಿಂದ ಬಂದಿರೋ ಅಂಥ ಪರ್ಸನ್ನೇ ಅಲ್ಲ ಇವರು ಒಂದು ಪಾಸ್ಟ್ ಲೈಫ್ ಅನ್ನೋ ಅಂಥದ್ದು ಈ ಪರ್ಸನ್ಗೆ ನಿಮ್ಮ ಹತ್ರ ಇದೆ. ಈ ಪರ್ಸನ್ ಜೊತೆ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಈ ಒಂದು ಜೀವನ ಅಥವಾ ಈ ಲೈಫ್ಗೆ ಬಂದಿರೋ ಅಂಥದ್ದು ಅಲ್ವೇ ಅಲ್ಲ. ಇವ್ರನ್ನ ನೀವು ಆಲ್ರೆಡಿ ಮೀಟ್ ಮಾಡಿದ್ದೀರಾ ಪಾಸ್ಟ್ ಲೈಫಲ್ಲಿ. ಇವ್ರ ಜೊತೆ ನಿಮ್ಮ ಒಂದು ಪ್ರೀತಿ ಅನ್ನುವಂಥದ್ದು ತುಂಬ ದಿನ ಅಥವಾ ತುಂಬ ವರ್ಷಗಟ್ಟಲೆ ಇದ್ದು, ಆದರೆ ಅದು ಮ್ಯಾರೇಜ್ ಲೆವೆಲ್ಗೆ ಹೋಗದೇ ಇರೋ ಕಾರಣದಿಂದ ಈ ವ್ಯಕ್ತಿ ಪ್ರೆಸೆಂಟ್ ಲೈಫಲ್ಲಿ ಮತ್ತೆ ಅದೇ ಪ್ರೀತಿನ ಹುಡುಕೊಂಡು ಬಂದು ಆ ಪ್ರೀತಿ ಯಾವಾಗ ಒಂದು ಅವ್ರಿಗೆ ಸಂತೋಷ, ಒಂದು ಖುಷಿ ಅನ್ನುವಂಥದ್ದು ಸಿಕ್ತೋ ಅಲ್ಲಿವರೆಗೂ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ಅಂದರೆ 2 ಆಫ್ ಕಪ್ಸ್ ಆ್ಯಂಡ್ 4 ಆಫ್ ವಾಂಡ್ಸ್ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ರೀಯೂನಿಯನ್ ಕಾರ್ಡ್. ಮತ್ತೆ ಪಾಸ್ಟ್ ಲೈಫಿಂದ ಆದರೂ ರೀಯೂನಿಯನ್ ಆಗುವಂಥದ್ದು ಅಥವಾ ಪ್ರೆಸೆಂಟ್ ಲೈಫಲ್ಲೇ ಮತ್ತೆ ರೀಯೂನಿಯನ್ ಆಗುವಂಥದ್ದು ಈ ಥರ. ಆ್ಯಂಡ್ ಇಲ್ಲಿ ಯೂನಿಯನ್ ಕಾರ್ಡ್ ಬಂದಿರೋದ್ರಿಂದ ಈ ಪರ್ಸನ್ನು ನಿಮ್ಮ ಹತ್ರ ಎಲ್ಲವನ್ನೂ ಹೇಳ್ಕೊಳ್ಳೋ ಅಂಥ ವ್ಯಕ್ತಿ, ಎಲ್ಲನೂ ಶೇರ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ. ಇಲ್ಲಿ ಅವರು ನಿಮ್ಮ ಜೊತೆ ಹೊರಗಡೆ ಹೋಗಬೇಕು ಅನ್ನೋ ಅಂಥದ್ದು, ಅಥವಾ ನಿಮಗೆ ಅವರು ಒಂದು ಫ್ಲವರ್ ಬೊಕ್ಕೆ ಕೊಟ್ಟಿರೋ ಅಂಥದ್ದು, ಅಥವಾ ನಿಮ್ಮನ್ನ ಒಂದು ಡಿನ್ನರ್ ಅಥವಾ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿರಬಹುದು, ಅಥವಾ ನೀವಿಬ್ಬರು ಒಂದು ಮ್ಯಾರೇಜ್ ಅನ್ನೋ ಒಂದು ಕಮಿಟ್ಮೆಂಟ್ ಬಗ್ಗೆ ಮಾತಾಡಿರಬಹುದು. ಈ ಥರ ನಿಮ್ಮಿಬ್ಬರ ಮಧ್ಯೆ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ತುಂಬ ಜೆನ್ಯೂನ್, ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಒಂದು ಜೆನ್ಯೂನ್ ರಿಲೇಷನ್ಶಿಪ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ನಿಮ್ಮ ಮತ್ತೆ ಆ ವ್ಯಕ್ತಿ ಮಧ್ಯ ಇನಿಷಿಯಲ್ ಫೇಸ್ ಆಫ್ ಲವ್ ಫೀಲಿಂಗ್ ಅನ್ನುವಂಥದ್ದು, ಒಂದು ಕಮಿಟ್ಮೆಂಟ್, ಒಂದು ಮ್ಯಾರೇಜ್, ಅಥವಾ ನಾನು ನಿನ್ನ ಜೊತೆ ಲೈಫ್ ಲಾಂಗ್ ಇರ್ತೀನಿ, ನಮ್ಮಿಬ್ಬರ ರಿಲೇಷನ್ಶಿಪ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು ಅವರು ಹೇಳಿರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ ಮತ್ತೆ 4ರಿಂದ 2 ವರ್ಷ ಅಂದರೆ 2 to 4 ಇಯರ್ಸ್ವರೆಗೂ ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಇದ್ದು ಈಗ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದರೆ ನಿಮಗೆ ತುಂಬಾ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ. ಆಮೇಲೆ ಇಲ್ಲಿ ಯಾರಾದರೂ ಮಕರ ರಾಶಿಯವರು ನೋಡ್ತಾ ಇದ್ದರೆ ಮತ್ತು ಈ ಒಂದು ಮೇಷರಾಶಿ, ಮಕರ ಮತ್ತು ಮೇಷರಾಶಿಯವರು ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ನಿಮ್ಮ ಬಗ್ಗೆ ಅಥವಾ ನಿಮಗೆ ಈ ಒಂದು ರೀಡಿಂಗ್ ತುಂಬ ರೆಸೊನೇಟ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಬೇರೆಯವ್ರಿಗೂ ರೆಸೊನೇಟ್ ಆಗುತ್ತೆ, ಬಟ್ ಯಾರು ಮಕರ ಮತ್ತು ಈ ಒಂದು ಮೇಷರಾಶಿಯವರು ಇದ್ದೀರಾ ನಿಮಗೆ ತುಂಬ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಕರ್ಕಾಟಕ ರಾಶಿಯವರು ಕೂಡ, ಇಲ್ಲಿ ಯಾರು ಕರ್ಕಾಟಕ ಮತ್ತು ಮೇಷ ಮತ್ತು ಮಕರ ರಾಶಿಯವರು ಯಾರಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕೆ ನಾನು ಮಕರ ರಾಶಿಯವ್ರನ್ನ ಆ್ಯಡ್ ಮಾಡಿದೆ ಅಂದರೆ ಅವ್ರಿಗೆ ಡೆವಿಲ್ ಕಾರ್ಡ್ ಬಂದಿದೆ. ಸೊ ಅದರಿಂದ ಇಲ್ಲಿ ಯಾರಾದರೂ ಆ ಥರ ರಿಲೇಷನ್ಶಿಪ್ಪಲ್ಲಿ ಈ ಒಂದು ರಾಶಿಯಲ್ಲಿದ್ದರೆ ನಿಮಗೆ ಈ ರೀಡಿಂಗ್ ಚೆನ್ನಾಗಿ ಅನ್ವಯಿಸುತ್ತೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಬಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅನ್ನೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ರೀಯೂನಿಯನ್ ಅನ್ನೋವಂಥದ್ದು ಆಗುವಂಥ ಚಾನ್ಸಸ್ ಇದೆ. ಬಿಕಾಸ್ ಈ ಪರ್ಸನ್ ಬಂದು ನಿಮ್ಮ ಹತ್ರ ಎಷ್ಟೇ ಮ್ಯಾನಿಪುಲೇಟ್ ಆಗಿದ್ರು ಅಥವಾ ಅವರ ಬಿಹೇವಿಯರ್ ನಿಮ್ಮ ಹತ್ರ ಏನೂ ಚೆನ್ನಾಗಿಲ್ಲ ಈಗ, ಅಥವಾ ನೀವು ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ಅಥವಾ ಬ್ಲಾಕ್ ಮಾಡಿದ್ದಾರೆ ಅವರು, ಅಥವಾ ಅವರು ನಿಮ್ಮಿಂದ ದೂರ ಆಗಿದ್ದಾರೆ, ಅವರಿಂದ ಮೆಸೇಜೇ ಮಾಡಲ್ಲ, ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ನೀವು ಇದ್ದರೆ ವರಿ ಮಾಡಬೇಡಿ. ಬಿಕಾಸ್ ಈ ಪರ್ಸನ್ ನಿಮ್ಮ ಮೇಲೆ ಒಂದು ಜೆನ್ಯೂನ್ ರಿಲೇಷನ್ಶಿಪ್ ಅನ್ನೋವಂಥದ್ದು ಈ ಪರ್ಸನ್ಗೆ ಇದೆ. ಅವರು ನಿಮ್ಮ ಜೊತೆ ಮಾನಸಿಕ ಮತ್ತು ದೈಹಿಕವಾಗಿ ಎರಡರಲ್ಲೂ ನಿಮ್ಮನ್ನು ಅವರು ಇಷ್ಟಪಟ್ಟಿರೋ ಅಂಥದ್ದು. ದ ಲವರ್ಸ್ ಕಾರ್ಡ್ ಬಂದು ಒಂದು ಮೆಂಟಲಿ ಇಷ್ಟ ಆಗಿರೋವಂಥದ್ದು, ಆ್ಯಂಡ್ ಡೆವಿಲ್ ಬಂದು ಫಿಸಿಕಲಿ ಇಷ್ಟ ಆಗಿರೋದು. ಸೊ ಈ ಪರ್ಸನ್ನು ಮಾನಸಿಕ ಪ್ಲಸ್ ದೈಹಿಕವಾಗಿ ಎರಡರಿಂದನೂ ಈ ಪರ್ಸನ್ ನಿಮ್ಮನ್ನು ಇಷ್ಟಪಟ್ಟಿರೋದ್ರಿಂದ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಎಷ್ಟೇ ನೆಗೆಟಿವ್ನೆಸ್ ಅಥವಾ ಅವರ ಲೈಫಲ್ಲಿ ಒಂದು ಥರ್ಡ್ ಪಾರ್ಟಿ ಬಂದಿದ್ರು ಅಥವಾ ನಿಮ್ಮ ಲೈಫಲ್ಲಿ ಇನ್ನೊಬ್ಬ ಥರ್ಡ್ ಪಾರ್ಟಿ ಬಂದಿದ್ರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಅನ್ನೋವಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನು ಒಂದು ಪ್ರೀತಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಅಥವಾ ಅವರ ಪ್ರೀತಿ ನಿಜ ಅಂತ ತೋರಿಸ್ಕೊಳ್ಳೋದಕ್ಕೆ ಅವರು ನಿಮ್ಮ ಹತ್ರ ಮತ್ತೆ
ಅವರು ರಿಯೂನಿಯನ್ ಅನ್ನೋವಂಥದ್ದು ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ. ಬಿಕಾಸ್ ಆ ಪರ್ಸನ್ಗೆ ಡೆಫಿನೆಟ್ಲಿ ತುಂಬ ಚಾಯ್ಸಸ್ ಅಂತ ಇದೆ. ಓಕೆನಾ, 7 ಆಫ್ ಕಪ್ಸ್ ಅಂತ ಅಂದರೆ ಅವ್ರಿಗೆ ಎಷ್ಟೊಂದು ಇಷ್ಟಗಳು ಅಥವಾ ಅವರ ಲೈಫಲ್ಲಿ ಎಷ್ಟೊಂದು ಜನ ಬರ್ತಿರ್ಬೋದು, ಅಥವಾ ಅವ್ರಿಗೆ ಪ್ರಿಯಾರಿಟಿ ಬೇರೆ ಎಲ್ಲನೂ ಆಗಿರ್ಬೋದು. ಆದರೆ ಅವರ ಎಮೋಷನ್ಸ್, ಅವರ ಒಂದು ಫೀಲಿಂಗ್ಸ್ನ ರೆಸ್ಪೆಕ್ಟ್ ಮಾಡೋದು, ಅವರ ಎಮೋಷನ್ಸ್ಗೆ ಅರ್ಥ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಸಿಕ್ಕೋದು ಅವ್ರಿಗೆ ತುಂಬ ಕಷ್ಟ ಅಂತ ಅವ್ರಿಗೆ ಗೊತ್ತಿದ್ದು ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರಬೇಕು ಅನ್ನೋವಂಥದ್ದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಆ್ಯಂಡ್ ಇಲ್ಲಿ 8 ಆಫ್ ವಾಂಡ್ಸ್ ಮತ್ತು ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೊ ಅವ್ರಿಗೆ ನಿಮ್ಮ ಮೇಲೆ ಒಂದು ಅಬ್ಸೆಷನ್ ಇದೆ, ಒಂದು ಇನ್ಫ್ಯಾಕ್ಚುಯೇಷನ್ ಇದೆ, ಒಂದು ಮಾತಾಡಬೇಕು ಅಂತ ಇದೆ, ಒಂದು ಕಾಲ್ ಮಾಡಬೇಕು ಅಂತ ಇದೆ. ನೀವೆಷ್ಟೇ ದೂರ ಹೋದರೂ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅನಿಸುತ್ತೆ, ನೀವೆಲ್ಲಿದ್ರೂ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸುತ್ತೆ. ಆದರೂ ಕೂಡ ಈ ವ್ಯಕ್ತಿ ಅಷ್ಟು ಎಕ್ಸ್ಪ್ರೆಸಿವ್ ಆಗದೆ ಇರೋ ಕಾರಣ ಅಷ್ಟು ಮಾತಾಡಲ್ಲ, ಅಷ್ಟು ಹೇಳ್ಕೊಳ್ಳಲ್ಲ ಅವರ ಭಾವನೆನ. ಆದರೆ ಈ ವ್ಯಕ್ತಿ ಬಂದು ನಿಮ್ಮ ಮೇಲೆ ಇರೋವಂತಹ ಒಂದು ಲವ್ ಇದೆಯಲ್ಲ, ಆ ಒಂದು ಲವ್ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ಅಥವಾ ನಾನು ಈ ಥರ ಮಾತಾಡಿದ್ರೆ ಅವಳು ಈ ಥರ ರಿಯಾಕ್ಟ್ ಮಾಡ್ತಾಳೆ ಅಥವಾ ಅವನು ಆ ಥರ ರಿಯಾಕ್ಟ್ ಮಾಡ್ತಾನೆ, ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ನಿಮ್ಮ ಹತ್ರ ಮಾತಾಡಲ್ಲ. ಅವ್ರಿಗೆ ಸ್ಪಾಂಟೇನಿಯಸ್ ಆಗಿ ಇಂಟೆನ್ಸಿಟಿ ಹೆಂಗಿರುತ್ತೆ ಅಂದರೆ ಇಮಿಡಿಯೇಟಾಗಿ ಮಾತಾಡಬೇಕು ಅಂದ ತಕ್ಷಣ ಅವ್ರು ಮಾತಾಡ್ಬಿಡ್ತಾರೆ, ಇಲ್ಲ ಮಾತಾಡಬಾರ್ದು ಅಂದರೆ ಮಾತಾಡಲ್ಲ, ಜಗಳ ಆಡಬೇಕಾ ಇಮಿಡಿಯೇಟಾಗಿ ಜಗಳ ಆಡ್ತಾರೆ, ಇಲ್ವಾ ಮಾತೇ ಆಡಲ್ಲ. ಈ ಥರ ಅವರ ಒಂದು ಫೀಲಿಂಗ್ ಅನ್ನೋ ಅಂಥದ್ದು ಯಾವಾಗ್ಲೂ ಇನ್ಸ್ಟೆಂಟ್ ಆಗಿರುತ್ತೆ, ಒಂದು ಸ್ಪಾಂಟೇನಿಯಸ್ ಆಗಿರುತ್ತೆ. ಅವರು ಯಾವುದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಹತ್ರ ಮಾತಾಡೋ ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಿಮ್ಮ ಒಂದು ಗುಣ ಅವ್ರಿಗೆ ತುಂಬ ಇಷ್ಟ, ನೀವು ತುಂಬ ಡೌನ್ ಟು ಅರ್ತ್ ಇರ್ತೀರಾ, ಎಲ್ಲರನ್ನೂ ತುಂಬ ಚೆನ್ನಾಗಿ ಕೇರ್ ಮಾಡ್ತೀರಾ, ಅವರು ಕಷ್ಟ ಅಂದಾಗ ನೀವು ಅವರ ಕಷ್ಟಕ್ಕೆ ನಿಂತ್ಕೊಳ್ತೀರಾ. ಕೆಲವೊಬ್ರು ಇಲ್ಲಿ ಆಲ್ರೆಡಿ ಕೆಲವೊಬ್ರಿಗೆ ದುಡ್ಡು ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಅವರ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಅಂಡರ್ಸ್ಟ್ಯಾಂಡ್ ಅನ್ನೋವಂಥದ್ದು ನಿಮಗೆ ಬೇಗ ಆಗುತ್ತೆ. ಅವರು ಎಷ್ಟೇ ಮ್ಯಾನಿಪುಲೇಟ್ ಮಾಡಿ, ಅವರು ಎಷ್ಟೇ ಕನ್ವಿನ್ಸ್ ಮಾಡಿ, ನಿಮ್ಮ ಪ್ರೀತಿ ಅವರ ಮೇಲೆ ಯಾವಾಗಲೂ ಅನ್ಕಂಡೀಷನಲ್ ಇರುತ್ತೆ. ಬಿಕಾಸ್ ನಿಮ್ಮ ಒಂದು ಹೃದಯನೇ ಕೈಂಡ್ ಹಾರ್ಟೆಡ್. ನೀವು ಬೇರೆಯವ್ರು ಯಾರೋ ದುಃಖದಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ, ಅಳ್ತಿದ್ದಾರೆ ಅದ ತಕ್ಷಣ ಅದಕ್ಕೆ ಸ್ಪಂದನೆ ನೀವು ತುಂಬ ಬೇಗ ಮಾಡ್ತೀರಾ. ಆ ಒಂದು ಗುಣ ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಇಷ್ಟ ಆಗಿ ಈ ಪರ್ಸನ್ನು ನಿಮ್ಮ ಒಂದು ಬಿಹೇವಿಯರ್, ನಿಮ್ಮ ಒಂದು ಎಮೋಷನಲಿ ನೀವು ಕನೆಕ್ಟ್ ಆಗೋ ಅಂಥದ್ದನ್ನು ಈ ವ್ಯಕ್ತಿ ಇಷ್ಟಪಟ್ಟು ಅವ್ರಿಗೆ ನಿಮ್ಮ ಮೇಲೆ ಈಗಲೂ ಕೂಡ ಆ ಒಂದು ಫೀಲಿಂಗ್ಸ್ ಇದ್ದು ಅವರ ಒಂದು ಬಿಹೇವಿಯರ್ ನಿಮ್ಮಿಂದ ಎಷ್ಟೇ ದೂರ ಹೋಗ್ತಿದ್ರು ಅಥವಾ ಅವರು ನಿಮ್ಮನ್ನ ಇಷ್ಟಪಡ್ತಿಲ್ಲ ಅಂತ ತೋರಿಸ್ಕೊಳ್ತಿದ್ರು, ಅವರು ನಿಮ್ಮನ್ನ ಸೀಕ್ರೆಟ್ ಆಗಿ ಇಷ್ಟಪಡ್ತಾ ಇದ್ದಾರೆ. ಸೊ ಈ ಒಂದು ಏಂಜಲ್ಸ್ ಕಡೆಯಿಂದ ಒಂದು ಮೆಸೇಜ್ ಅನ್ನುವಂಥದ್ದು ಬಂದಿದೆ ಎಸ್ ಅಂತ. ಅಂದರೆ ಈ ಪರ್ಸನ್ ಬಂದು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಏಂಜಲ್ಸ್ ಕೂಡ ಹೇಳ್ತಾ ಇದ್ದಾರೆ ಎಸ್ ಅವ್ರದ್ದು ಲವ್ ಟ್ರೂ ಲವ್ ಅಂತ ಅಂದ್ಬಿಟ್ಟು. ಸೊ ಈ ಪರ್ಸನ್ ನಿಜವಾಗ್ಲೂ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಅಥವಾ ಒಂದು ಲವ್ ಅಥವಾ ನಿಮ್ಮ ಮೇಲೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲನೂ ಸತ್ಯ. ಆದರೆ ಆ ವ್ಯಕ್ತಿಗೆ ಡೈವರ್ಷನ್ ಅನ್ನುವಂಥದ್ದು ಆಗಿದೆ. ಅವ್ರಿಗೆ ಇನ್ನೆಲ್ಲೋ ಒಂದು ಮನಸ್ಥಿತಿ ಚೇಂಜ್ ಆಗಿದ ತಕ್ಷಣ ಅವರು ನಿಮ್ಮಿಂದ ದೂರ ಆಗಿದ್ರು. ಮಾನಸಿಕವಾಗಿ ಅವರು ನಿಮ್ಮ ಹತ್ರವಾಗೇ ಇದ್ದಾರೆ ಹೊರತು ದೈಹಿಕವಾಗಿ ದೂರ ಆಗಿರಬಹುದು. ಆದರೆ ಅವರ ಪ್ರೀತಿ ನಿಜವಾಗ್ಲೂ ನಿಜಾನೇ ಆಗಿತ್ತು. ಸೊ ಇದಾಗಿತ್ತು ಪೈಲ್ 2 ಅವರ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಯಾವುದಾದ್ರೂ ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಧನ್ಯವಾದ.